ಯೇಸುವಿನ ಬಳಿಗೆ ಒಬ್ಬ ಸ್ತ್ರೀ ಬರ್ತಾಳೆ. ಆ ಸ್ತ್ರೀ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ, ಸ್ವಾಮಿ ಈಕೆ ಪಾಪ ಮಾಡುವಾಗ ಸಿಕ್ಕಿ ಬಿದ್ದಳು, ಈಗೋ ಧರ್ಮಶಾಸ್ತ್ರ ಹೇಳ್ತದೆ ಈಕೆಯನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ. ಆಗ ಯೇಸು ಒಂದು ಮಾತು ಹೇಳಿದ, ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ಲವೋ ಅವರು ಮೊದಲು ಏನ್ ಮಾಡ್ರಿ, ಈಕೆ ಮೇಲೆ ಕಲ್ಲೆಸರಿ ಎಂಬುದಾಗಿ ಹೇಳಿದ. ಆಗ ಕಲ್ಲೆಲ್ಲ ಹಿಡ್ಕೊಂಡವ್ರು ಏನಾದ್ರೂ ಗೊತ್ತದ್ರಿ, ಎಲ್ಲ ಕಲ್ಲು ಬಿಸಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಅಂದ್ರೆ ಮನುಷ್ಯರೆಲ್ಲರೂ ಏನಂತ ಗೊತ್ತಾಯ್ತರಿ, ಎಲ್ಲರೂ ಪಾಪಿಗಳೇ ರೀ, ಯಾರು ಶ್ರೇಷ್ಠರಲ್ಲ. ನಾವು ಒಳ್ಳೆಯವರೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು, ಜನರು ಹೇಳಬಹುದು ನಾವು ಒಳ್ಳೆಯವರೆಂಬುದಾಗಿ, ಆದರೆ ದೇವರ ದೃಷ್ಟಿಯಲ್ಲಿ ನಾವು ಯಾರೂ ಒಳ್ಳೆಯವರಲ್ಲ. ಗ್ರಂಥಗಳು ಹೇಳ್ತದೆ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ, ದೇವರು ನುಡುಕುವನಿಲ್ಲ ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುವವರಾಗಿದ್ದೇವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಎಂತ ದುರಾಲೋಚನೆಗಳಿದೆ ಅದು ಯಾರಿಗೂ ಗೊತ್ತರಿ. ಅಕ್ಕಪಕ್ಕದಲ್ಲಿ ನಾವೆಲ್ಲ ಕುಳಿತುಕೊಂಡಿರ್ತೇವೆ, ಪಕ್ಕದವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಇನ್ನೊಬ್ಬರಿಗೂ ಗೊತ್ತಾಗೋದಿಲ್ಲ. ಅದೇ ಪಕ್ಕದಲ್ಲಿ ಕುಳಿತಕ್ಕಂಥವರ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ ಅವ್ರಿಗೂ ಕೂಡ ಗೊತ್ತಾಗುವುದಿಲ್ಲ. ಕಾರಣ ಏನಂತಂದ್ರೆ, ಮನುಷ್ಯನ ಮನಸ್ಸು, ರಾಧಾಕೃಷ್ಣ ಅವರು ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಅನೇಕ ಪಾಪದ ಫಲದಿಂದ ತುಂಬಿರ್ತಕ್ಕಂಥ ಮರ ಏನಾದರೂ ಈ ಭೂಮಿ ಮೇಲೆ ಇದೆ ಅಂದ್ರೆ ಆ ಮರನೇ ಮನುಷ್ಯನ ದೇಹ ಅಂತ ಹೇಳ್ತಾನೆ. ಪ್ರಿಯರೇ, ಈ ದೇಹ ಎನ್ನುವಂತ ಮರದಲ್ಲಿ ಎಷ್ಟೋ ಪಾಪದ ಫಲಗಳಿವೆ ಪ್ರೀತಿಯ ದೇವಜನರೇ. ಅದಕ್ಕೋಸ್ಕರವಾಗಿ ಯೇಸು ಬೇರೆ ಯಾವುದಕ್ಕಾಗಿ ಬರಲಿಲ್ಲ, ಮರ ಕಡಿಯುವುದಕ್ಕಾಗಿ ಯೇಸು ಸ್ವಾಮಿ ಬರಲಿಲ್ಲ ರೀ, ಮರದಲ್ಲಿರುವಂತ ಉಳುಕು ಫಲವನ್ನು ತೆಗೆದುಹಾಕುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ. ಆ ಮರದಲ್ಲಿರುವಂತ ಪಾಪದ ಸ್ವಭಾವಗಳನ್ನು ತೆಗೆದುಹಾಕುವುದಕ್ಕಾಗಿ ಯೇಸು ಸ್ವಾಮಿ ಬಂದಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಪಾಪಿಯನ್ನು ಕೊಲೆ ಮಾಡಲು ಬರಲಿಲ್ಲ, ಪಾಪವನ್ನು ಕೊಲೆ ಮಾಡಲು ಯೇಸು ಸ್ವಾಮಿ ಬಂದ. ಪ್ರಿಯರೇ, ಯೇಸು ಸ್ವಾಮಿ ದುಷ್ಟನನ್ನು ಕೊಲೆ ಮಾಡಲು ಬರಲಿಲ್ಲ, ದುಷ್ಟತ್ವವನ್ನು ತೆಗೆದುಹಾಕಲು ಯೇಸು ಸ್ವಾಮಿ ಬಂದ. ಪ್ರೀತಿಯ ದೇವಜನರೇ, ಅದಕ್ಕೋಸ್ಕರವಾಗಿ ಯೇಸುವಿನ ಪ್ರೀತಿ ಅದು ಅನಂತವಾದುದು. ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿ ಅದು ವರ್ಣಿಸಲು ಆಗದು. ಪ್ರೀತಿಯ ದೇವಜನರೇ, ಅದಕ್ಕೆ ಯೇಸು ಒಬ್ಬ ಲೋಕ ರಕ್ಷಕನೆಂಬುದಾಗಿ ಯಾಕೆ ಇವತ್ತು ಗ್ರಂಥ ಹೇಳ್ತದಂತಂದ್ರೆ, ಎಲ್ಲರೂ ದೊಡ್ಡ ದೊಡ್ಡ ರಕ್ಷಣೆಗೋಸ್ಕರವಾಗಿ ಬಂದರು ಪ್ರಿಯರೇ, ಆದ್ರೆ ಯಾರು ಮನುಷ್ಯನನ್ನು ಉಳಿಸಬೇಕು, ಪಾಪದಿಂದ ರಕ್ಷಣೆ ಮಾಡಬೇಕೆಂಬುದಾಗಿ ಯಾರೂ ಬರಲಿಲ್ಲ.